ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ 2026ರ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೇಷರಾಶಿಯವರು ಈ ವಿಡಿಯೋನ ನೋಡ್ತೀರಾ, ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಮೇಷರಾಶಿಯವರಿಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ. ಮೇಷರಾಶಿ 2026 ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಇದು. ಈ 2026ರಲ್ಲಿ ನಿಮಗಿರತಕ್ಕಂತಹ ಫಲಗಳು ಯಾವುವು, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, 2026ರಲ್ಲಿ ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಏನು ಬದಲಾವಣೆಗಳು ಆಗಬಹುದು, ಹಣ ಆರ್ಥಿಕ ಸ್ಥಿತಿಯಲ್ಲಿ ಯಾವ ರೀತಿ ಬದಲಾವಣೆ ಕಂಡು ಬರುತ್ತೆ, ಕುಟುಂಬ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಪರಿಣಾಮಗಳು ಬೀರುತ್ತವೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ನೋಡಿದ ಮೇಲೆ ಒಂದಿಷ್ಟು ಪ್ಲಾನ್ ಬರುತ್ತೆ. 2026ರಲ್ಲಿ ನಾವು ಯಾವ ರೀತಿ ಒಂದು ಸೆಟ್ ಮಾಡಿಕೊಂಡ್ರೆ ನಮಗೆ ಸಕ್ಸಸ್ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ಒಳ್ಳೆ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. 2026 ಮೇಷರಾಶಿಯವರಿಗೆ ತುಂಬಾ ಶುಭ ಫಲಗಳನ್ನು ನೀಡುವಂಥ ವರ್ಷ ಇದು. ಮತ್ತು ಸ್ನೇಹಿತರೆ, ನೀವು ಒಂಟಿಯಾಗಿದ್ದಂತೆ ಹೋರಾಟ ಮಾಡುತ್ತಿದ್ದಂತೆ ಫಲ ಸಿಗದೆ ಹೊಂದಿರುವಂತಿದ್ದರೆ ಸೂರ್ಯದೇವರು ದಿಕ್ಕು ಬದಲಾಯಿಸುವ ಈ ಕ್ಷಣದಲ್ಲಿ ನಿಮ್ಮ ಬದುಕಿಗೂ ಹೊಸ ದಿಕ್ಕು ಬರೋ ಸಂಕೇತ ಇದಾಗಿರಬಹುದು. ಈ ಮಕರ ಸಂಕ್ರಾಂತಿ ಕೆಲವರಿಗೆ ಕನಸುಗಳನ್ನು ಸಾಕಾರಗೊಳಿಸುತ್ತದೆ, ಕೆಲವರಿಗೆ ದೇವರು ಪರೀಕ್ಷೆ ಇಡುತ್ತಾನೆ, ಕೆಲವರಿಗೆ ಹೊಸ ಅಧ್ಯಾಯ ಆರಂಭ ಮಾಡಿಸುತ್ತದೆ. ಆದರೆ ಮೇಷರಾಶಿಯವರಿಗೆ ಈ ಸಂಕ್ರಾಂತಿ ಆಶೀರ್ವಾದವೇ ಪರೀಕ್ಷೆಯೇ. ನಿಮಗೆ ಅಂದರೆ ನಿಮ್ಮ ಉದ್ಯೋಗ, ಹಣ, ಆರೋಗ್ಯ, ಭಾಗ್ಯ ಎಲ್ಲವೂ ಹೇಗೆ ಬದಲಾಗಲಿದೆ, ಈ ವಿಡಿಯೋನ ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ ಸ್ನೇಹಿತರೆ. ಏಕೆಂದರೆ ಇಲ್ಲಿ ಹೇಳುವ ಒಂದೇ ಒಂದು ಮಾತು ನಿಮ್ಮ ಮನಸ್ಸಿನಗೆ ಧೈರ್ಯ ಕೊಡಬಹುದು, ನಿಮ್ಮ ಜೀವನಕ್ಕೆ ದಾರಿ ತೋರಿಸಬಹುದು ಮತ್ತು ನಿಮ್ಮ ಭಾಗ್ಯವನ್ನೇ ಬದಲಾಯಿಸಬಹುದು. ಮಕರ ಸಂಕ್ರಾಂತಿಯ ಮಹತ್ವ ಧಾರ್ಮಿಕ ಜ್ಯೋತಿಷ್ಯ ವಿವರಣೆ. ವೀಕ್ಷಕರೇ, ಮಕರ ಸಂಕ್ರಾಂತಿ ಎಂದರೆ ಕೇವಲ ಹಬ್ಬ ಅಲ್ಲ, ಸೂರ್ಯದೇವರು ಮಕರ ರಾಶಿಗೆ ಪ್ರವೇಶಿಸುವ ಮಹಾಪರಿವರ್ತನೆಯ ದಿನ ಇದು. ಉತ್ತರಾಯಣ ಆರಂಭ ಅಂದರೆ ದೇವತೆಗಳ ಕಾಲ ಶುರುವಾಗುವ ದಿನ. ಹಿಂದೂ ಧರ್ಮದಲ್ಲಿ ಹೇಳಲಾಗುತ್ತದೆ, ಈ ದಿನ ಮಾಡಿದ ದಾನ, ಈ ದಿನ ಮಾಡಿದ ಪ್ರಾರ್ಥನೆ, ಈ ದಿನ ತೆಗೆದುಕೊಂಡ ನಿರ್ಧಾರ ಎಲ್ಲವೂ 100 ಪಟ್ಟು ಫಲ ನೀಡುತ್ತದೆ ಅಂತ. ಈ ವರ್ಷ ಮಕರ ಸಂಕ್ರಾಂತಿ ಏಕಾದಶಿ ತಿಥಿಯೊಂದಿಗೆ ಸೇರಿಕೊಂಡಿದೆ. ಅಂದರೆ ಸೂರ್ಯದೇವರ ಕೃಪೆ, ಶ್ರೀ ವಿಷ್ಣುವಿನ ಆಶೀರ್ವಾದ ಎರಡೂ ಒಂದೇ ದಿನ ದೊರೆಯುವ ಅತ್ಯಂತ ಅಪರೂಪದ ಸಂಯೋಗ. ಈ ವರ್ಷದ ಮಕರ ಸಂಕ್ರಾಂತಿ ವಿಶೇಷ ಏಕೆ ಅಂತ ಹೇಳಿದರೆ ಸ್ನೇಹಿತರೆ, ಪ್ರತಿ ವರ್ಷ ಸಂಕ್ರಾಂತಿ ಬರುತ್ತದೆ, ಆದರೆ ಈ ವರ್ಷದ ಸಂಕ್ರಾಂತಿ ಬಹಳ ವಿಶೇಷ. ಏಕೆಂದರೆ ಸೂರ್ಯ ಈಕ್ವಲ್ ಆತ್ಮಬಲ, ಏಕಾದಶಿ ಈಕ್ವಲ್ ವಿಷ್ಣು ಕೃಪೆ, ಗ್ರಹ ಸಂಚಾರ ಈಕ್ವಲ್ ಭಾಗ್ಯ ಪರಿವರ್ತನೆ, ಈ ಮೂರು ಒಂದೇ ಸಮಯದಲ್ಲಿ ಸಂಭವಿಸುತ್ತಿದೆ. ಇದರಿಂದ ಕೆಲ ರಾಶಿಗಳಿಗೆ ಅಚಾನಕ್ ಲಾಭ, ಕೆಲವರಿಗೆ ಜೀವನ ಪಾಠ, ಕೆಲವರಿಗೆ ಹೊಸ ಆರಂಭ. ಇದೀಗ ನೋಡೋಣ ಮೇಷರಾಶಿಗೆ ಈ ಸಂಕ್ರಾಂತಿ ಏನು ತರುತ್ತದೆ. ಮೇಷರಾಶಿ ಸಂಪೂರ್ಣ ಫಲಾಫಲ. ಪ್ರೀತಿಯ ಮೇಷರಾಶಿಯವರೇ, ನೀವು ಅಗ್ನಿ ತತ್ವದವರು, ನಾಯಕತ್ವ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಕಳೆದ ಕೆಲ ತಿಂಗಳುಗಳಲ್ಲಿ ಅಡೆತಡೆ, ತಡವಾದ ಫಲ, ನಿರೀಕ್ಷೆಗೂ ಕಡಿಮೆ ಸಫಲತೆ ಇವೆಲ್ಲ ನಿಮಗೆ ನಿರಾಸೆ ತಂದಿರಬಹುದು. ಆದರೆ ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭ. ಪ್ರೀತಿಯ ಮೇಷರಾಶಿಯವರಿಗೆ, ಇತ್ತೀಚೆಗೆ ನೀವು ಎಷ್ಟು ಶ್ರಮ ಪಟ್ಟರೂ, ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ ಅನ್ನೋ ನಿಮ್ಮ ನೋವು ನಿಮ್ಮೊಳಗೆ ಇದ್ದರೆ ಈ ಮಾತುಗಳನ್ನು ಗಮನದಿಂದ ಕೇಳಿ. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಶಾಂತ ಆದರೆ ಶಕ್ತಿಯುತ ಬದಲಾವಣೆ ಆರಂಭವಾಗುತ್ತದೆ. ಇಷ್ಟು ದಿನ ನಿಮ್ಮ ಕೆಲಸ ಯಾರಿಗೂ ಕಾಣಿಸಿರಲಿಲ್ಲ, ಆದರೆ ಈಗ ನಿಮ್ಮ ಮೇಲೆ ಅಧಿಕಾರಿಗಳ ದೃಷ್ಟಿ ಬೀಳುತ್ತದೆ, ನಿಮ್ಮ ಮಾತಿಗೆ ಮೌಲ್ಯ ಬರುತ್ತದೆ. ಬಡ್ತಿ ಕಾಯುತ್ತಿದ್ದವರಿಗೆ ಒಳ್ಳೆಯ ಸುದ್ದಿ ಹತ್ತಿರದಲ್ಲಿದೆ. ಹೊಸ ಉದ್ಯೋಗ ಹುಡುಕುತ್ತಿದ್ದವರಿಗೆ ಅಚಾನಕ್ ಅವಕಾಶ ಬಾಗಿಲು ತಟ್ಟಬಹುದು. ಸರ್ಕಾರಿ ಉದ್ಯೋಗ ಕನಸು ಕಾಣುತ್ತಿದ್ದವರಿಗೆ ಈ ಸಮಯ ಭರವಸೆಯ ಸಂಕೇತ ಕೊಡುತ್ತದೆ. ನೀವು ಯಾವಾಗಲೂ ನಾಯಕನಾಗಿದ್ದೀರಿ, ಆದರೆ ಈ ಸಂಕ್ರಾಂತಿಯ ನಂತರ ನೀವು ನಾಯಕತ್ವ ಗುಣಗಳು ಎಲ್ಲರಿಗೂ ಗೋಚರವಾಗುತ್ತದೆ. ಜನರು ನಿಮ್ಮ ನಿರ್ಧಾರಗಳನ್ನು ನಂಬಲು ಶುರು ಮಾಡುತ್ತಾರೆ. ಮೇಷರಾಶಿಯವರೇ, ಇದು ನಿಮ್ಮ ಸಮಯ. ಹೋರಾಟದ ನಂತರ ಬರುವ ಗೌರವದ ಸಮಯ, ನಿರೀಕ್ಷೆಯ ನಂತರ ಬರುವ ಫಲದ ಸಮಯ. ಈ ಅವಕಾಶವನ್ನು ಕಣ್ಣು ಮುಚ್ಚೆಲ್ಲ ಬುದ್ಧಿ ಮತ್ತು ಧೈರ್ಯದಿಂದ ಹಿಡಿಯಿರಿ. ಮೇಷರಾಶಿಯವರ ಹಣ ವಿಷಯದಲ್ಲಿ ಎಷ್ಟು ದುಡಿದರೂ ಕೈಯಲ್ಲಿ ಉಳಿಯುತ್ತಿಲ್ಲ, ನಿಲ್ಲಿಸಿದ ಹಣ ವಾಪಸ್ ಬರಲ್ಲ ಅನ್ನೋ ನೋವು ನಿಮಗಿದ್ದರೆ ಈ ಮಾತುಗಳನ್ನು ಮನಸ್ಸಿಟ್ಟು ಕೇಳಿ. ಈ ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಹಣದ ಹರಿವು ನಿಧಾನವಾಗಿ ಆದರೆ ಖಚಿತವಾಗಿ ಸುಧಾರಿಸಲು ಆರಂಭಿಸುತ್ತದೆ. ಇಷ್ಟು ದಿನ ಅಡೆತಡೆಯಾಗಿ ನಿಂತಿದ್ದ ಹಣ ಈಗ ಮರಳಿ ಸಿಗುವ ಸೂಚನೆ ಕೊಡುತ್ತದೆ. ಇಷ್ಟು ದಿನ ಒಂದೇ ಆದಾಯದ ಮೇಲೆ ನಂಬಿಕೊಂಡಿದ್ದ ನೀವು
ಹೊಸ ಆದಾಯದ ದಾರಿ ಕಾಣಲು ಶುರು ಮಾಡುತ್ತೀರಿ. ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು, ಹೊಸ ಮಾತುಕತೆಗಳು ಮತ್ತು ಹೊಸ ಲಾಭದ ಅವಕಾಶಗಳು ಕಾಣಿಸುತ್ತದೆ. ಆದರೆ ಒಂದು ಎಚ್ಚರಿಕೆ ಇದೆ ಮೇಷರಾಶಿಯವರೇ, ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಶಕ್ತಿ. ಆದರೆ ಈ ಸಮಯದಲ್ಲಿ ಆತುರದ ನಿರ್ಧಾರ, ತಕ್ಷಣ ಲಾಭ ಅನ್ನೋ ಮೋಸ ಇವುಗಳಿಂದ ದೂರವಿರಿ. ಏಕೆಂದರೆ ವಿವೇಕದಿಂದ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಆರ್ಥಿಕ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಈ ಸಂಕ್ರಾಂತಿ ನಿಮಗೆ ಹಣ ಮಾತ್ರವಲ್ಲ, ಹಣದ ಮೇಲಿನ ಹಿಡಿತವನ್ನು ಕೊಡುತ್ತದೆ. ಮೇಷರಾಶಿಯವರೇ, ಇತ್ತೀಚೆಗೆ ನಿಮ್ಮ ಮನೆಯವರ ಜೊತೆ ಮಾತು ಕಡಿಮೆಯಾಗಿದೆಯಾ? ಅರ್ಥ ಮಾಡಿಕೊಳ್ಳುವುದು ತಪ್ಪಾಗಿದೆಯಾ? ನಾನು ಹೇಳೋದನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನೋ ಭಾವನೆ ಇದೆಯಾ? ಆದರೆ ಈ ಮಾತುಗಳನ್ನು ಶಾಂತ ಮನಸ್ಸಿಂದ ಕೇಳಿ. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಸಂಬಂಧಗಳ ಮೇಲೆ ಕರಗುವ ಬೆಳಕು ಬೀಳುತ್ತದೆ. ಇಷ್ಟು ದಿನ ಮನಸ್ಸಿನಲ್ಲಿ ಜಮಾ ಆಗಿದ್ದ ನೋವು ನಿಧಾನವಾಗಿ ಕರಗಲು ಶುರು ಮಾಡುತ್ತದೆ. ಕುಟುಂಬದಿಂದ ಬೆಂಬಲ, ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಹಳೆಯ ಗೊಂದಲಗಳು ಮಾತಿನ ಮೂಲಕ ಪರಿಹಾರ ಕಂಡುಕೊಳ್ಳುತ್ತವೆ. ಮನಸ್ಸಿಗೆ ಹತ್ತಿರವಾಗುತ್ತದೆ. ಮದುವೆ ವಿಚಾರದಲ್ಲಿ ಶುಭ ಸುದ್ದಿ ಬರೋ ಸೂಚನೆ ಇದೆ. ಒಂಟಿತನ ಅನುಭವಿಸುತ್ತಿದ್ದರೆ ಈ ಸಮಯದಲ್ಲಿ ಹೊಸ ಆಸೆ ಮೂಡಬಹುದು. ಆದರೆ ಮೇಷರಾಶಿಯವರೇ, ನಿಮ್ಮ ಮಾತುಗಳು ಮೃದುವಾಗಿರಲಿ, ಅಹಂಕಾರ ಬದಿಗಿರಲಿ. ಏಕೆಂದರೆ ಒಂದು ಸಣ್ಣ ಪ್ರೀತಿಯ ಮಾತು ಒಡೆದ ಸಂಬಂಧವನ್ನು ಗಟ್ಟಿಯಾಗಿಸಬಲ್ಲದು. ಈ ಸಂಕ್ರಾಂತಿ ನಿಮಗೆ ಸಂಬಂಧಗಳನ್ನು ಮಾತ್ರವಲ್ಲ, ಸಂಬಂಧಗಳ ಸೌಖ್ಯವನ್ನು ಕೊಡಲಿ. ಆರೋಗ್ಯದ ದೃಷ್ಟಿಯಿಂದ ಒತ್ತಡ ಕಡಿಮೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆದರೆ ರಕ್ತದ ಒತ್ತಡ, ತಲೆನೋವು, ಇದಕ್ಕೆ ಯೋಗ, ಧ್ಯಾನ ಅತ್ಯಂತ ಉಪಯುಕ್ತ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಫಲ ಕಾಣಿಸುತ್ತಿಲ್ಲ, ದೇವರು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾನಾ ಅನ್ನೋ ಭಾವನೆ ಇದ್ದರೆ ಈ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ. ಮಕರ ಸಂಕ್ರಾಂತಿ ದಿನ ಸೂರ್ಯ ದೇವರು ದಿಕ್ಕು ಬದಲಾಯಿಸುವ ಈ ಪವಿತ್ರ ಕ್ಷಣದಲ್ಲಿ ನೀವು ಮಾಡುವ ಒಂದು ಸಣ್ಣ ಕಾರ್ಯ ನಿಮ್ಮ ಭಾಗ್ಯದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಆ ದಿನ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಶುದ್ಧ ಜಲ ಅರ್ಪಿಸಿ ಹೃದಯಪೂರ್ವಕವಾಗಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ನಂತರ ಅನ್ನ ಅಥವಾ ಬಟ್ಟೆ ದಾನ ಮಾಡಿ. ಇದು ಕೇವಲ ದಾನ ಅಲ್ಲ, ಇದು ನಿಮ್ಮ ಕರ್ಮವನ್ನು ಶುದ್ಧಗೊಳಿಸುವ ಸಾಧನೆ. ಈ ಒಂದು ದಿನದ ಶ್ರದ್ಧೆಯಿಂದ ಸೂರ್ಯದೇವರ ಕೃಪೆ, ನಿಮ್ಮ ಶ್ರೀ ವಿಷ್ಣುವಿನ ಆಶೀರ್ವಾದ ನಿಮ್ಮ ಜೀವನದ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಮೇಷರಾಶಿಯವರೇ, ವಿಧಿ ಬದಲಾಗುವುದು ದೇವರ ಕೈಯಲ್ಲಿದೆ, ಆದರೆ ಅದನ್ನು ಆಹ್ವಾನಿಸುವುದು ನಿಮ್ಮ ಶ್ರದ್ಧೆ. ಈ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಕೊಟ್ಟಿದ್ರೆ, ನಿಮ್ಮೊಳಗೆ ಒಂದು ಸಣ್ಣ ಆಸೆ ಹುಟ್ಟಿಸಿದ್ರೆ, ನಾನು ಒಂಟಿಯಲ್ಲ ಅನ್ನೋ ಭಾವನೆ ತಂದಿದ್ರೆ ಅದು ದೇವರ ಸೂಚನೆ. ಈ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ದೇವರ ಹೆಸರು ಬರುತ್ತಿದೆಯೋ ಅದೇ ನಿಮ್ಮ ರಕ್ಷಕ. ದಯವಿಟ್ಟು ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ, ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಬರೆಯಿರಿ, ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಸೂರ್ಯದೇವ, ವಿಷ್ಣು, ಶಿವ, ರಾಮದೇವಿ, ನಿಮ್ಮ ನಂಬಿಕೆಯನ್ನು ಪದಗಳಲ್ಲಿ ಬರೆದುಕೊಳ್ಳಿ. ದೇವರು ಖಂಡಿತ ನೋಡುತ್ತಾನೆ ಮತ್ತು ಇಂತಹ ಧೈರ್ಯ ಕೊಡುವ, ದಾರಿ ತೋರಿಸುವ, ಭವಿಷ್ಯ ಹೇಳುವ ವಿಡಿಯೋಗಳನ್ನು ನೀವು ತಪ್ಪಿಸಿಕೊಳ್ಳಬಾರದು. ಅಂದರೆ ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ, ಏಕೆಂದರೆ ನಾಳೆ ಬರೋ ವಿಡಿಯೋ ನಿಮ್ಮ ಜೀವನಕ್ಕೆ ಉತ್ತರ ಕೊಡಬಹುದು. ಸೂರ್ಯದೇವರು ನಿಮ್ಮ ಬದುಕಿಗೆ ಬೆಳಕು ತರಲಿ. ವಿಷ್ಣುವಿನ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ನಿಮ್ಮ ಜೀವನ ಸುಂದರವಾಗಿರಲಿ, ನಿಮ್ಮ ಭಾಗ್ಯ ಬೆಳಗಲಿ. ಜೈ ಸೂರ್ಯದೇವ, ಜೈ ಶ್ರೀರಾಮ್ ಅಂತ ಮೇಷರಾಶಿಯವರೇ, ನಾನು ಹೇಳಿದ ಈ ಮಕರ ಸಂಕ್ರಾಂತಿ ಪರಿಹಾರ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಇದನ್ನು ಅರ್ಧದಲ್ಲಿ ಬಿಡಬೇಡಿ. ಸೂರ್ಯದೇವರು ದಿಕ್ಕು ಬದಲಾಯಿಸುವ ಈ ಪವಿತ್ರ ದಿನ ನೀವು ಮಾಡುವ ಒಂದು ಸಣ್ಣ ಶ್ರದ್ಧೆಯ ಕಾರ್ಯ ನಿಮ್ಮ ಜೀವನದ ಭಾಗ್ಯವನ್ನೇ ಬದಲಾಯಿಸಬಲ್ಲದು. ಈ ಸಂಕ್ರಾಂತಿ ಪರಿಹಾರವನ್ನು ಸಂಪೂರ್ಣವಾಗಿ ಸರಿಯಾದ ವಿಧಿಯಲ್ಲಿ ಶ್ರದ್ಧೆಯಿಂದ ಮಾಡಬೇಕು. ಅಂದರೆ ಸೂರ್ಯದೇವರ ಯಂತ್ರ, ಸೂರ್ಯದೇವರ ಫೋಟೋ ಫ್ರೇಮ್, ಆರೋಗ್ಯಕ್ಕೆ ಬಳಸುವ ತಾಮ್ರ ಕಲಶ, ಈ ಎಲ್ಲವನ್ನು ನೀವು ಬೇಕು ಅಂದರೆ ತಂದುಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ. ಅಂದರೆ ಸೂರ್ಯದೇವರನ್ನು ಪೂಜೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಪ್ರಾರ್ಥನೆ ಶಕ್ತಿ ಹೆಚ್ಚಿಸುವ ಸಾಧನೆ ಅಂದರೆ ಅದು ನಿಮ್ಮ ಭಕ್ತಿ. ನಿಮ್ಮ ಹೃದಯಪೂರ್ವಕವಾಗಿ ಸೂರ್ಯದೇವರ ಕೃಪೆ, ವಿಷ್ಣುವಿನ ಆಶೀರ್ವಾದ ಮೇಷರಾಶಿಯವರ ಮೇಲೆ ಖಂಡಿತ ಬೀಳುತ್ತದೆ. ಈ ಸಂಕ್ರಾಂತಿ ದಿನವನ್ನು ಕೈ ತಪ್ಪಿಸಿಕೊಳ್ಳಬೇಡಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಸೂರ್ಯದೇವರು ನಿಮ್ಮ ಬದುಕಿಗೆ ಬೆಳಕು ತರಲಿ, ನಿಮ್ಮ ಜೀವನದ ಅಡೆತಡೆಗಳು ದೂರವಾಗಲಿ ಅಂತ ಹೇಳ್ತಾ ಹೊಸ ವರ್ಷ ಸಂಕ್ರಾಂತಿ ಭವಿಷ್ಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಮೇಷರಾಶಿಯವರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ಸಂಕ್ರಾಂತಿ ಭವಿಷ್ಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಇಷ್ಟು ವರ್ಷದ ಕಷ್ಟಕ್ಕೆ ನಿಮಗೆ ಒಳ್ಳೆಯ ಶುಭ ಫಲಗಳು ಈಗ ಸಂಕ್ರಾಂತಿಯಿಂದ ದೊರೆಯಲಿದೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಸೂರ್ಯ ಉತ್ತರಾಯಣದ ಕಾಲ ಆರಂಭವಾದಾಗ ಖಂಡಿತ ನಿಮಗೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ನಾವು ಹೇಳಿದ ಒಂದು ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ಕಾಣ್ತೀರಾ ಸ್ನೇಹಿತರೆ. ನಿಮ್ಮ ಒಂಟಿತನ ಮಾಯವಾಗುತ್ತೆ,
ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಸ್ನೇಹಿತರೆ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತ ಮೇಷರಾಶಿಯವರು ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಲಿ ಸ್ನೇಹಿತರೆ. ಎಲ್ಲರಿಗೂ ಮೇಷರಾಶಿಯವರಿಗೆ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ. ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ಅಂತ ಪ್ರಾರ್ಥನೆ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ, ಬೇಡ್ಕೋತೀನಿ. ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್.